ಪ್ರತಿ ವರ್ಷ ಅಕ್ಟೋಬರ್ 31ರ ದಿನವನ್ನು ರಾಷ್ಟ್ರೀಯ ಏಕತಾ ದಿನವೆಂದು ಆಚರಿಸಲಾಗುತ್ತಿದೆ. ಕಾರಣ ಉಕ್ಕಿನ ಮನುಷ್ಯರೆಂದೇ ಪ್ರಸಿದ್ಧರಾಗಿರುವ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಜನ್ಮದಿನ. ದೇಶದ ಏಕತೆಗಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ನಡೆಸಿದ ಹೋರಾಟ ಮತ್ತು ಅವರು ನೀಡಿದ ಸಂದೇಶ ಎಂದೆಂದಿಗೂ ಭಾರತೀಯರಿಗೆ ಸ್ಮರಣೀಯ. ದೇಶದ ಎಲ್ಲಾ ಪ್ರಜೆಗಳು ದೇಶದ ಒಳಿತಿಗಾಗಿ ಒಗ್ಗೂಡಿ ಕೆಲಸ ಮಾಡುವುದು ಏಕತಾ ದಿನದ ಆಚರಣೆಯ ಉದ್ದೇಶ. 2014ರಿಂದ ಏಕತಾ ದಿನವನ್ನು ಆಚರಿಸಲಾಗುತ್ತಿದ್ದು 2018ರ ಅಕ್ಟೋಬರ್ 31ರಂದೇ ವಿಶ್ವದ ಅತಿ ಎತ್ತರದ ಪ್ರತಿಮೆಯಾಗಿರುವ ಸರ್ದಾರ್ ವಲ್ಲಭಭಾಯಿ ಪಟೇಲರ ಮೂರ್ತಿಯನ್ನು ಸಹ ಪ್ರಧಾನಿ ನರೇಂದ್ರ ಮೋದಿ ಅವರು ಅನಾವರಣಗೊಳಿಸಿದರು. 597 ಅಡಿಗಳಷ್ಟು ಎತ್ತರವಾಗಿರುವ ಈ ಪ್ರತಿಮೆ ಗುಜರಾತಿನ ಕೇವಡಿಯಾ ಕಾಲನಿಯಲ್ಲಿ ನರ್ಮದಾ ನದಿಯ ಅಣೆಕಟ್ಟೆಗೆ ಎದುರಾಗಿ ಕಟ್ಟಲಾಗಿದೆ. ಬ್ರಿಟಿಷರು ದೇಶ ಬಿಟ್ಟು ತೊಲಗಿದ ನಂತರ ಹರಿದು ಹಂಚಿ ಹೋಗಲಿದ್ದ ದೇಶವನ್ನ ಒಂದೇ ಸೂರಿನಡಿ ತಂದ ಧೀಮಂತ ವಲ್ಲಭಭಾಯಿ ಪಟೇಲರ ನೆನಪಿನ ಕುರುವಾಗಿ ಈ ಏಕತೆಯ ಪ್ರತಿಮೆ ವಿಶ್ವದ ಜನರೆಲ್ಲರನ್ನೂ ತನ್ನೆಡೆಗೆ ಸೆಳೆಯುತ್ತಿದೆ. ನರ್ಮದಾ ನದಿ ಫ್ರೀ ಕೋಲ್ಡ್ ಆ್ಯಂಡ್ ಸೇಫ್ ಫ್ರೀ ಡ್ರಿಂಕಿಂಗ್ ವಾಟರ್ ಇದೆ. ಎಕ್ಸ್ಪ್ರೆಸ್ ಸೆಂಟ್ರ್ ಇದ್ದವ್ರು ಈ ಕಡೆ ಬರಬೇಕು. ಏನೇನಿದೆ ಅಂತ ಇಲ್ಲಿ ನೋಡುವಂಥ ಪ್ಲೇಸಸ್ಗಳು. ಇಲ್ಲಿ ನಡೆಯೋರಿಗೆ ತುಂಬ ಕಷ್ಟ ಆಗುತ್ತೆ ಅಂತಂದರೆ ಎಲಿವೇಟರ್ ಸಿಸ್ಟಮ್ ಇದೆ, ಇಲ್ಲಿಂದ ಹೋಗ್ಬೋದು. ನಾವು ಈ ಎಕ್ಸಲರೇಟರ್ ಮೂಲಕನೂ ಸಹ ಹೋಗ್ಬೋದು. ನಡೆಯೋಕ್ಕೆ ಆಗಲ್ಲ ಅನ್ನೋರಿಗೆ ಸಹಾಯ ಆಗಲಿ ಅಂತ ಈ ಒಂದು ವ್ಯವಸ್ಥೆ ಸಹ ಈ ಸ್ಟ್ಯಾಚ್ಯೂ ಆಫ್ ಯೂನಿಟಿಲಿ ಇದೆ. ಲ್ಯಾಂಡ್ ಆಗಿ ಮಾಡಿದ್ದಾರೆ. ಕರೆಂಟ್ ಟೈಮ್ ಸ್ಲಾಟ್ ಇದೆ 2 ಗಂಟೆ. ಈಗ ಹೋಗ್ತಾ ಇದೆ ಒಳಗೆ. ಸ್ಟ್ಯಾಚ್ಯೂ ಆಫ್ ಯೂನಿಟಿಯ ಕೆಳಭಾಗದಲ್ಲಿದ್ದೀವಿ ನಾವು. ಇಲ್ಲಿ ಮೇಲುಗಡೆ ಪ್ರತಿಮೆ ನೋಡ್ಬೋದು. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಮುಖವನ್ನು ಇಲ್ಲಿ ನೋಡ್ಬೋದು. ಮೇಕಿಂಗ್ ವಿಡಿಯೋ. थिएटर जो नालंदा की लंबाई से 57 गुना अधिक है। प्रोजेक्ट को गुजरात में और उसके आसपास 750 किलोमीटर से अधिक तक की दूरी के असिंचित क्षेत्रों में पानी 11.7 अरब घन मीटर वार्षिक पहुंचाने की क्षेत्रीय व्यवस्था के लिए बनाए गए। कुछ ही भारतीय बांध सरदार सरोवर बांध के ऊर्जा उत्पादन की बराबरी कर सकते हैं। बांध के जल विद्युत प्लांट्स
अपने दरवाजों से विशालकाय दरवाजों पर वायु को गिराकर के साथ संयुक्त रूप से ऑल्टरनेट करंट उत्पन्न होता है। बांध से प्राप्त ऊर्जा Dokri Kolis are a particularly vulnerable tribe. ಇಲ್ಲಿ ಭಾಳಷ್ಟು ಬೇರೆ ಬೇರೆ ವಿಷಯಗಳ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೋಬೋದು. ಇಲ್ಲಿಯ ಜನರ ಬಗ್ಗೆ ಹೇಳ್ಕೊಟ್ಟಾರೆ. ಕೊತ್ವಾಲಿಯಾ Found in the Narmada, Bharuch, Surat districts of Gujarat. They speak their own dialect known as Vasavi. They also speak the Gujarati language. The Shulpaneshwar Wildlife Sanctuary deals with life of the feathered kind, intoxicating one with their brilliant colors and melodies, offering a rich and biodiversity of wildlife. ಎಕ್ಸ್ಪ್ರೆಸ್ ಸೆಂಟರ್ ಇದ್ದರೆ ಆರಾಮಾಗಿ ಹೋಗ್ಬೋದಿಲ್ಲ. लिबर्टी ऑफ स्टोरी तो नेक्स्ट ही रहेगी। ವಿವಿಂಗ್ ಗ್ಯಾಲರಿ ಬಂದಿದ್ದೀವಿ. ನಾವೀಗ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಏಕತೆಯ ಪ್ರತಿಮೆಯ ಎದೆ ಭಾಗದಲ್ಲಿದ್ದೀವಿ. ಇಲ್ಲಿನ ವ್ಯೂ ಹೇಗೆ ಕಾಣಿಸುತ್ತೆ ನೋಡಿ. ನಾವು ಸ್ಟ್ಯಾಚ್ಯೂ ಆಫ್ ಯೂನಿಟಿಯ ಒಳಭಾಗದಲ್ಲಿದ್ದೀವಿ ನೋಡಿ ಹೇಗಿದೆ. ಅದೇ ರೈಲ್ವೆ ಸ್ಟೇಷನ್. ಇದು ಕೊನೆಯ ಭಾಗ. ನಾವು ಒಳಗಡೆಯಿಂದ ಹೋಗ್ಬೋದಂತ ಕೊನೆಯ ತುದಿ ಅಂದರೆ ಅವ್ರ ಹೃದಯ ಭಾಗ ತನಕ ಮಾತ್ರ ಹೋಗ್ಬೋದು, ಇದಕ್ಕಿಂತ ಮೇಲೆ ಹೋಗೋಕ್ಕಾಗಲ್ಲ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಸ್ಟ್ಯಾಚ್ಯೂ ಆಫ್ ಯೂನಿಟಿಯ ಎದೆ ಭಾಗದಲ್ಲಿದ್ದೀವಿ. ದಿ ಪ್ರೈಸ್ ಫಾರ್ ದಿ ಫ್ರೀಡಮ್ ಪಾರ್ಟಿಷನ್. 1947ರಲ್ಲಿ ಭಾರತ ಸ್ವತಂತ್ರಗೊಂಡ ನಂತರ ಬ್ರಿಟಿಷರು ಭಾರತವನ್ನು ಇಬ್ಬಾಗ ಮಾಡ್ತಾರೆ, ಪಾಕಿಸ್ತಾನ ಮತ್ತು ಭಾರತ, ಹಿಂದೂಸ್ತಾನ ಅಂತ. ಆಗ ನಡೆದ ಗಲಭೆಯಲ್ಲಿ ಸಾವಿರಾರು ಅಲ್ಲ ಲಕ್ಷಾಂತರ ಜನ ಪ್ರಾಣವನ್ನು ಕಳ್ಕೋಬೇಕಾಗತ್ತೆ. ಆ ಬಗ್ಗೆ ಒಂದು ಚಿತ್ರಣವನ್ನು ಇಲ್ಲಿ ನೋಡ್ತಿದ್ದೀರ. ಸ್ವಾತಂತ್ರ್ಯಕ್ಕೆ ನಾವು ತೆತ್ತ ಬೆಲೆ ಆರಂಭದಲ್ಲಿ ಹೇಗಿತ್ತು ಅನ್ನೋದನ್ನು. ಹಾಗೆ ಇದು ಪಾಕಿಸ್ತಾನ ರಾಜ್ಯ ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ, ಇದು ಪಾಕಿಸ್ತಾನ. ಈ ರೀತಿ ಬಣ್ಣದಲ್ಲಿರುವಂಥದ್ದು ಪಾಕಿಸ್ತಾನ ತಮಗೆ ಕೊಡಿ ಅಂತ ಕೇಳಿದಂಥದ್ದು. ಹಾಗೆ ಇಲ್ಲಿ ಮೈಸೂರು, ಹೈದರಾಬಾದು ಇವೆಲ್ಲ ಸ್ವತಂತ್ರ ಸಂಸ್ಥಾನಗಳಾಗಿದ್ದಂತಹ ರಾಜ್ಯಗಳು. ಆಮೇಲೆ
ಈ ಮದ್ರಾಸು ಈ ಕಲರ್ಲಿದೆಯಲ್ಲ, ಮದ್ರಾಸ್, ಸೆಂಟ್ರಲ್ ಪ್ರಾವಿನ್ಸಸ್, ಯುನೈಟೆಡ್ ಪ್ರಾವಿನ್ಸಸ್ ಇಂಥವೆಲ್ಲ ಬ್ರಿಟಿಷ್ ಆಡಳಿತಕ್ಕೆ ಒಳಪಟ್ಟಿದ್ದಂಥ ದೇಶವಾಗಿತ್ತು. ಈ ರೀತಿ ಇದ್ದದ್ದನ್ನು ಸರ್ದಾರ್ ವಲ್ಲಭಭಾಯಿ ಪಟೇಲರು ಈ ರೀತಿ ಮಾಡಿದ್ರು. ಹರಿದು ಹಂಚಿ ಹೋಗ್ತಾ ಇದ್ದ ಭಾರತವನ್ನು ಒಂದುಗೂಡಿಸಿದ ಶ್ರೇಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ಗೆ ಸಲ್ಲುತ್ತೆ. ಹಾಗಾಗಿ ಅವರ ಉಕ್ಕಿನ ಪ್ರತಿಮೆ, ಉಕ್ಕಿನ ಮನುಷ್ಯ ಅಂತಲೇ ಖ್ಯಾತರಾದಂಥ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಉಕ್ಕಿನ ಪ್ರತಿಮೆಯೊಳಗೆ ಇದನ್ನು ತೋರಿಸಿದ್ದಾರೆ. ಭಾರತ ಸ್ವತಂತ್ರಗೊಂಡ ನಂತರ ಒಗ್ಗೂಡಿದ ಭಾರತದ ರಾಜರುಗಳನ್ನು ನಾವಿಲ್ಲಿ ನೋಡ್ಬೋದು. ಬೇರೆ ಬೇರೆ ಸಂಸ್ಥಾನದ ರಾಜರು ಇವ್ರನ್ನೆಲ್ಲ ಸೇರಿಸಿ ಭಾರತ ಅಂತ ಒಂದು ದೇಶವನ್ನು ಕಟ್ಟಿದ್ರು ಸರ್ದಾರ್ ವಲ್ಲಭಭಾಯಿ ಪಟೇಲ್. ಇಲ್ಲಿನ ಅನೇಕ ರಾಜರಲ್ಲಿ ನಮ್ಮ ಮೈಸೂರು ಸಂಸ್ಥಾನದ ರಾಜರಾದಂತಹ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವ್ರನ್ನ ಸಹ ನಾವಿಲ್ಲಿ ನೋಡ್ಬೋದು. ಭಾರತದ ಏಕೀಕರಣ. Did it with wonderful speed, and if we had been late by 24 hours, the whole game would have been India Rahim Singh, along with the family. My pledge. Statue of Unity. Son of the soil, Sardar Vallabhbhai Patel. ವಲ್ಲಭಭಾಯಿ ಪಟೇಲ್ ಅವರ ಹಸ್ತಾಕ್ಷರ. ಲಂಡನ್ ರಿಟರ್ನ್ ಲಾಯರ್ ಪಟೇಲ್ರು. ವಕೀಲರಾಗಿದ್ದಂತಹ ದಿನಗಳಲ್ಲಿ ಪಟೇಲರು. ಇಬ್ಬರು ಸಹೋದರರ ನಡುವೆ ಪಟೇಲರು. ನಾಯಕತ್ವ ವಹಿಸಿದ ಆರಂಭಿಕ ದಿನಗಳಲ್ಲಿ, ಸಮಾಜಮುಖಿ ಹೋರಾಟಕ್ಕೆ ಅಣಿಯಾದ ದಿನಗಳಲ್ಲಿ ಸತ್ಯಾಗ್ರಹ, ಬ್ರಿಟಿಷರೊಂದಿಗಿನ ಹೋರಾಟದ ದಿನಗಳಲ್ಲಿ ಗಾಂಧೀಜಿಯವರೊಡನೆ જપ્ત કરેલી બધી જમીનો ખેડૂતોને પાછી આપી દેવામાં આવી. બારડોલીના વિજય સાથે ભારતના સરદારનો જન્મ થયો, જેમણે ભારતની મોટી મોટી લડાઈઓને
ಏಕ ಭಾರತ ಶ್ರೇಷ್ಠ ಭಾರತ, ಒನ್ ಇಂಡಿಯಾ ಗ್ರೇಟ್ ಇಂಡಿಯಾ. ಇಪ್ಪತ್ತೆಂಟು ಬೇರೆ ಬೇರೆ ಭಾಷೆಗಳಲ್ಲಿ ನಾವು ಒನ್ ಇಂಡಿಯಾ ಗ್ರೇಟ್ ಇಂಡಿಯಾ, ಏಕ ಭಾರತ ಶ್ರೇಷ್ಠ ಭಾರತವನ್ನು ನೋಡ್ಬೋದು. The wall of unity, the soil of nation as the soul of nation. Unity in diversity, the pride and soul of nation.